ಟಿವಿಯ ಪ್ರತಿಷ್ಠಿತ ಕಾರ್ಯಕ್ರಮ MLA ಮಾಸ್ ಕಾರ್ಡ್ಗೆ ಸ್ವಾಗತ. ಇವತ್ತಿನ MLA ಮಾಸ್ ಕಾರ್ಡ್ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ತಿಳಿದುಕೊಳ್ಳೋಣ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಇದು ರಾಜಕೀಯ ಜಿದ್ದಾಜಿದ್ದಿನ ಕ್ಷೇತ್ರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ MTB ನಾಗರಾಜ್ ಅವರನ್ನು ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಶರತ್ ಬಚ್ಚೇಗೌಡರು ಇಲ್ಲಿ ಶಾಸಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಚುನಾವಣೆ ಸಮಯದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಈಡೇರಿಕೆ ಮಾಡಿದ್ದಾರೆ ಮತ್ತು ಎಷ್ಟು ಅನುದಾನ ತಂದಿದ್ದಾರೆ. ಕ್ಷೇತ್ರದಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಬಗ್ಗೆ ಇರುವಂಥ ಅಭಿಪ್ರಾಯವನ್ನು ಈ ಬಗ್ಗೆ ಈ ಒಂದು MLA ಮಾಸ್ ಕಾರ್ಡ್ನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಪಡೆದ ಮತ 1,07,220, ಗೆಲುವಿನ ಅಂತರ 5,075. ರಾಜ್ಯದಲ್ಲಿ ಕೆಲ ವಿಧಾನಸಭಾ ಕ್ಷೇತ್ರಗಳು ರಾಜಕೀಯವಾಗಿ ಭಾರೀ ಜಿದ್ದಾಜಿದ್ದಿನ ಕ್ಷೇತ್ರಗಳಾಗಿವೆ. ಅದರಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರವೂ ಸಹ ಒಂದು. ಸಿಲಿಕಾನ್ ಸಿಟಿಗೆ ಹೊಂದಿಕೊಂಡಿರುವ ಈ ವಿಧಾನಸಭಾ ಕ್ಷೇತ್ರವು ಕೃಷಿ ಸಹಿತ ಕೈಗಾರಿಕಾ ಪ್ರದೇಶಗಳನ್ನು ಒಳಗೊಂಡಿದೆ. ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ರಾಜಕೀಯ ಪಕ್ಷಗಳ ನಡುವೆ ಚುನಾವಣೆ ನಡೆಯುವಂತೆ ಕಾಣುವುದಿಲ್ಲ. 2 ಕುಟುಂಬಗಳ ನಡುವೆ ಮಹಾನ್ ಕಾಳಗದಂತೆ ವಿಧಾನಸಭಾ ಚುನಾವಣೆ ನಡೆಯುತ್ತದೆ. MTB ನಾಗರಾಜ್ ಮತ್ತು ಬಚ್ಚೇಗೌಡ ಕುಟುಂಬಗಳ ಮಧ್ಯೆ ಬಿಗ್ ಫೈಟ್ ಸಾಮಾನ್ಯವಾಗಿದೆ. BN ಬಚ್ಚೇಗೌಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ ನಂತರ ಅವರ ಮಗ ಶರತ್ ಬಚ್ಚೇಗೌಡ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಅಣಿಯಾದರು. ಉಪಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಕಳೆದ 2023ರ ಚುನಾವಣೆಯಲ್ಲಿ ಮತ್ತೆ MTB ನಾಗರಾಜ್ ಮಣಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಯಬೇರಿ ಬಾರಿಸಿದರು. MLA ಆಗಿ ವಿಧಾನಸೌಧಕ್ಕೆ ಪ್ರವೇಶ ಪಡೆದರು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳನ್ನು ಹೊಂದಿದೆ. ನಗರ ಪ್ರದೇಶದಲ್ಲಿ ಕುಡಿಯುವ ನೀರು, ರಸ್ತೆ ಮತ್ತು ಸ್ವಚ್ಛತೆ ವಿಷಯದಲ್ಲಿ ಸಾರ್ವಜನಿಕರಿಗೆ ಭಾರಿ ಆಕ್ರೋಶವಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಲವರ ಅಭಿಪ್ರಾಯದಂತೆ ಅಭಿವೃದ್ಧಿ ಮಾಡಿದ್ದಾರೆ ಎಂದರೆ ಇನ್ನು ಕೆಲವರು ಅಭಿವೃದ್ಧಿ ಮಾಡಿಲ್ಲ ಎಂದು ಹೇಳುತ್ತಿರುವುದು ಸಾಮಾನ್ಯವಾಗಿದೆ. ಏನಾದರೂ ಸಮಸ್ಯೆ ಇದೆಯಾ? ಏನು ರೋಡ್ಗಳು ಅವೇ ಮಾಡಿಸ್ತಾರೆ, ಏನಾದ್ರು ಅಷ್ಟು ಮಾಡಿಸ್ತಾರೆ, ಅಷ್ಟು ಮಾಡಿಸಲ್ಲ. ಅಷ್ಟೇ. MLA ಅವರು ಡೈಲಿ ಸಿಗ್ತಾರೆ ನಿಮಗೆ? ಸಿಗ್ತಾರೆ ನಮ್ಮ ಪಕ್ಕದಾಗೆ ಅವರು. 2 ವರ್ಷದಿಂದ ಏನೇನು ಅಭಿವೃದ್ಧಿ ಮಾಡೋರೆ? ಏನಾದ್ರು ತಕ್ಕ ಮಾತ್ರ ಮಾಡಿಸ್ತಾರೆ, ಜಾಸ್ತಿ ಏನಿಲ್ಲ. ನಿಮ್ಮಲ್ಲಿ ಏನು ಸಮಸ್ಯೆ ಇಲ್ವಾ? ಅವೇ ರೋಡ್ಗೆ ಅವೇ ಸೈಟ್ಗೆ ಮಾಡಿಸ್ಬೇಕು, ಚರಂಡಿಗೆ ಮಾಡಿಸ್ಬೇಕು. ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಎಲೆಕ್ಷನಲ್ಲಿ ಹೇಳಿದ್ರು, ಈಗ ಮಾಡಿಲ್ಲ ಇನ್ನು. ಮುಂದೆ ಮಾಡ್ತಾರಾ? ಸರ್, ಹೊಸಕೋಟೆ ತಾಲೂಕಿನಿಂದ ಹಿಡಿದು ಮಾಲೂರು ತಾಲೂಕು ಗಂಟ ಗಾಡಿಗಳು ಒಂದು ಉಳಿಯೋ ಮಟ್ಟ ಕಾಣಿಸ್ತಾ ಇಲ್ಲ. ಎಲ್ಲ ಬಂದು ಪ್ರಾಣಿಗಳು ತಗೊತವ್ರೆ. ಒಂದು ರೋಡು ಇವತ್ತು ಇದು ಮಾಡಿದ್ರೆ ನಾಳೆ ಬೆಳಗ್ಗೆ ಇನ್ನೊಂದು ರೋಡು ಇದಾಗಿಬಿಟ್ಟದೆ. ಕಂಪ್ಲೀಟ್ ಹೊಸಕೋಟೆನೂ ಹಂಗೆ ಐತೆ, ಮಾಲೂರು ತಾಲೂಕು ಹಂಗೆ ಐತೆ. ರಸ್ತೆಗಳದ್ದು ಮಾತ್ರ ಭಾರಿ ಪ್ರಾಬ್ಲಮ್ ಆಗೈತೆ. ಗೌರ್ಮೆಂಟ್ ಕಣ್ಣುಗಳು ಇಲ್ಲ, ಕಪಾಳಗಳು ಇಲ್ಲ, ಆ ಮಟ್ಟಕ್ಕೆ ಆಗ್ಬಿಟ್ಟದೆ. MLA ಪರವಾಗಿಲ್ಲ. ಮಾಲೂರು ಹೊಸಕೋಟೆ ತಾಲೂಕು MLA ಇರೋದರಲ್ಲಿ ಸ್ವಲ್ಪ ಶರತ್ ಬಚ್ಚೇಗೌಡರು ಅವರು ಇರೋದರಲ್ಲಿ ಸ್ವಲ್ಪ ಆದಷ್ಟು ಪ್ರಯತ್ನ ಪಟ್ಟು ಮಾಡಿಸ್ತಾವ್ರೆ. ಮಾಲೂರು ತಾಲೂಕು ಆದರೆ ತೀರ್ಮಾನ ಹೊರಟೋಗ್ಬಿಟ್ಟೈತೆ. ಅಲ್ಲ, ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ಬರ್ತಾ ಇಲ್ಲ. ಅನುದಾನ ಬರ್ತದೆ ಅಂತ ಹೇಳ್ತಾರೆ, ಅನುದಾನ ಬರ್ತಾ, ಆದರೆ ಅವ್ರು ಪ್ರಯತ್ನ ಮಾಡಿ ಅನುದಾನ ತರ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಇರೋದರಲ್ಲಿ ಪರವಾಗಿಲ್ಲ, ಯಾರಿಗೂ ತೊಂದರೆ ಇಲ್ದಿರ ರಸ್ತೆಗಳು ಇವತ್ತೇನೋ ಕೆಟ್ಟೋಗೈತೆ ಅಂತಂದರೆ ಅದ್ರಿಗೇನೋ ಪ್ಯಾಚ್ ಗೀಚ್ ಹಾಕಿ ಏನೋ ಒಂದು ಇದು ಇಡಿಸ್ತಾ ಇದ್ದಾರೆ. ಆದರೆ ಈಗಿನ ಪ್ರಾಬ್ಲಮ್ ಏನೈತೆ ಅಂತಂದರೆ ಮಳೆಗಾಲ ಅಂತ ಹೇಳೋದು, ಇನ್ನೊಂದು ಹೇಳೋದು, ಅನುದಾನಗಳು ಅಷ್ಟೇ ಪ್ರಾಬ್ಲಮ್. ತಾರತಮ್ಯಗಳು ಭಾರಿ ಅನುದಾನಗಳಲ್ಲಿ ಕೊಡ್ತಾ ಇಲ್ಲ. ಈ ಗ್ಯಾರಂಟಿಗಳಂತ ಕೊಟ್ಟು ಎಲ್ಲ ಗ್ಯಾರಂಟಿಗಳೆಲ್ಲ ಹಾಳಾಗಿ ಹೋಗ್ಬಿಟ್ಟು ಮನುಷ್ಯತ್ವ ಅನ್ನೋದು ಇಲ್ದಿರ ಆಗ್ಬಿಟ್ಟದೆ. ಪಾಪ ಅವ್ರು ಏನು ಮಾಡೋಕೆ, MLA ಏನು ಮಾಡೋಕ್ಕತ್ತದ? MLA ಪಾಪ ಅವ್ರು ಅನುದಾನ ಕೊಟ್ಟರೆ ತಾನೇ ಅವ್ರು ಮಾಡೋದು. ಅವ್ರಿಗೇನೋ ಒಂದು ಓದ್ತಾರೆ, ಕಣ್ಣೋರಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಇರೋದ್ರಲ್ಲಿ ಏನೋ ಪರವಾಗಿಲ್ಲ. ಶರತ್ ಬಚ್ಚೇಗೌಡರು ಆದಷ್ಟು ಪ್ರಯತ್ನಗಳು ಮಟ್ಟು ಮಾಡಿಸ್ತಾವ್ರೆ. ಇರೋದ್ರಲ್ಲಿ ಏನು ತೊಂದರೆ ಏನೂ ಇಲ್ಲ. ಕೆಲಸ ಮಾಡ್ತಿದ್ದೀರಾ? ಮಾಡ್ತಾಯಿದ್ದೀವಿ. ಏನೇನೆಲ್ಲ ಮಾಡಿದ್ದಾರೆ? ಅದೇನು ಮೋರಿಗಳು ಅದೆಲ್ಲ ಅನುಕೂಲ ಮಾಡಿದ್ದಾರೆ. ರೋಡು, ನೀರು, ಕುಡಿಯೋ ನೀರಿನೆಲ್ಲ ಎಲ್ಲ ಔಷಧಿ ಮಾಡಿದ್ದಾರೆ. ನಿಮ್ಮ ಪೆನ್ಷನ್ ಬರ್ತಾ ಇದೆಯಾ? ಪೆನ್ಷನ್ ಇಲ್ಲ, ಮಾಡಿಸ್ಬೇಕು. ಮಾಡಿಸೋದಲ್ವಾ? MLA ನಿಮ್ಮ ಕೈಗೆ ಸಿಗ್ತಾರಾ? ನಿಮ್ಮ ಡೈಲಿ ಏನಾದ್ರು ಕಷ್ಟ ಇನ್ನೇನಾದ್ರು ತೊಂದರೆ ಅದಕ್ಕೆ ಕೇಳಕ್ಕೆ ಸಿಗ್ತಾರಾ? ಬರ್ತಾರೆ, ಅವಾಗ ಹೇಳಿದ್ರೆ ಅವರು ಕೆಲಸ ಮಾಡ್ತಾರೆ. ಏನು ಬೇಕು ಬಡವರಿಗೆ ಎಲ್ಲ ಮಾಡ್ತಾರೆ. ಏನು ಬೇಕು ಆದರೆ ಸಪೋರ್ಟ್ ಮಾಡ್ತಾರೆ. 2 ವರ್ಷದಿಂದ ಏನೇನು ಮಾಡಿ ಮಾಡ್ತಾರೆ. ಏನೇನು ಮಾಡಬೇಕು ಕೆಲಸಗಳು, ಮರಿ ಕೆಲಸಗಳು, ನೀರುಗಳು, ಸೌಕರ್ಯ ಎಲ್ಲ ಮಾಡ್ತಾ ಇದ್ದಾರೆ. ಕಷ್ಟ ಆದರೆ ಅವ್ರ ಮನೆ ಹತ್ರ ಹೋದರೆ ಯಾರನ್ನೂ ಬರೀ ಕೈಲಿ ಕಳ್ಸಲ್ಲ, ಈಜಾಗಿ ಸಿಗ್ತಾರೆ. ಸ್ವಾಮಿ, ಎಲ್ಲ ಆಗಬೇಕಾಗಿತ್ತು. ಯಾವ್ದು ಕೇಳಿದ್ರು ಯಾರು ಮಾಡಲ್ಲ. ಯಾವ ಸೌಲಭ್ಯನೂ ಇಲ್ಲ. ಹೂವಿನ ಮಾರ್ಕೆಟ್ ಇಲ್ಲ, ಇದು ತರಕಾರಿ ಮಾರ್ಕೆಟ್ ಇಲ್ಲ, ಆಮೇಲೆ ಪ್ರತಿಯೊಂದು ಸಂತೆ ಇಲ್ಲ.
ಗೊತ್ತಾ, ಸಾರ್ವಜನಿಕರಿಗೆ ಈ ಅಂಗಡಿಗಳವ್ರಿಗೆ ಪಾಪ ಅವ್ರಿಗೆ ಎಲ್ಲಿ ಒಂದು ಜಾಗ ಇಲ್ಲ. ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಈ ಸದ್ಯಕ್ಕೆ ಈಗ ಯಾವುದೂ ಆಗ್ತಾಯಿಲ್ಲ. ರೋಡ್ಗಳು ಹಳ್ಳಗಳು ಬಿದ್ದೋಗ್ಯವೆ, ರೋಡ್ಗಳು ಮಾಡಿಲ್ಲ. ಆಮೇಲೆ ಬಡವ್ರಿಗೆ ಮನೆಗಳು ಕೊಡಿಲ್ಲ ಬಡವರಿಗೆ. ಆಮೇಲೆ ನಮ್ಮ ರೂಟಲ್ಲಿ ಬಸ್ ಇಲ್ಲ. ಕೋವಿಡ್ ನಿಲ್ಲಿಸಿದ್ದು ಆಗ್ನಿಂದ ಅರ್ಜಿಗಳು ಕೊಡ್ತಾನೆ ಇದ್ದೀನಿ. ನಮ್ಮ ಕಾಂತರಾಜ್ ಅವ್ರಿಗೂ ಪೇಪರ್ಗೆ ಹಾಕ್ಸ್ತಾನೆ ಇದ್ದೀನಿ. ಸುಮಾರು 2 ವರ್ಷದಿಂದ 3 ವರ್ಷದಿಂದ ಪ್ರಯತ್ನ ಮಾಡ್ತೀನಿ, ಒಂದು ಬಸ್ ಹಾಕಿಲ್ಲ. ಎಲ್ಲ ಒಂದೇ ಸಮಸ್ಯೆ ಸರ್, ಎಲ್ಲ ರಸ್ತೆಗಳು ಹಾಳಾಗಿ ಹೋಗಿವೆ. ಬರೀ ನರೇಗಾ ಇದರಲ್ಲಿ ಮಾತ್ರ ಕಾಮಗಾರಿಗಳು ಮಾಡ್ತಾರೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಾಡ್ತಾರೆ, ಇನ್ನೇನು ಬೇರೆ ಏನೋ ಅಭಿವೃದ್ಧಿ ಮಾಡ್ತಾರೆ. ಟೌನಲ್ಲಿ ಇದೇ ಸಮಸ್ಯೆ, ಎಲ್ಲ ಹಾಳಾಗೊಂಡು ಪ್ರತಿಯೊಬ್ಬರಿಗೂ ಸಮಸ್ಯೆ ಇರೋ ರಸ್ತೆಗಳದ್ದೇ ಜಾಸ್ತಿ ಸಮಸ್ಯೆ ಆಗ್ಬಿಟ್ರೆ ಎಲ್ಲ ಕಡೆ. ಯಾವುದೇ ಇದು ಮಾಡ್ತಾ ಇಲ್ಲ. ಇಲ್ಲ ಸರ್, ನಾವು ಏನೋ ಅಂತ ಇದಿಲ್ಲ, ಯಾವಾಗೋ ಅಪರೂಪಕ್ಕೆ ಬರ್ತವೆ ಅಷ್ಟೇ. ಯಾವಾಗ ಅವ್ರು ಬಂದಾಗ ಒಂದು ಇದು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ಬಿಟ್ಟು. ಏನು ದಾರಿಗಳು ಅಲ್ಲಿಂದ ಇಲ್ಲಿವರೆಗೂ ಹಳ್ಳಿಗಳು ಬಿದ್ದೋಗಿದೆ. ಈ ಕೇಬಲ್ ಈ ಹೊಸಕೋಟೆ ಎಲ್ಲ ಹಳ್ಳಿಗಳು ಹಾಕಿದ್ದಾರೆ, ಈ ಕೇಬಲ್ಗಂತ ಹಾಕ್ದಿದ್ದಾರೆ. ಅದೇನು ರೆಡಿ ಮಾಡ್ತಾ ಇಲ್ಲ. ಅಲ್ಲಿ ಊರು ಮುಂದೆ ಹಾಕ್ದು ಬಿಟ್ಟವ್ರೆ, ದಾರಿ ಇಲ್ಲ. ಅಲ್ಲಿ ಮೇನ್ ರೋಡ್ನಲ್ಲಿ ಹಾಕ್ದವ್ರೆ, ಅದು ರೆಡಿ ಮಾಡ್ತಾನೇ ಇಲ್ಲ. ಎಲ್ಲಂದರೆ ಅಲ್ಲಿ ಹಳ್ಳಿಗಳು ಹಳ್ಳಿಗಳವೆ, ಹೋಗೋದಕ್ಕಾಗಲ್ಲ, ಬರೋದಕ್ಕಾಗಲ್ಲ. ನೀರಿಗೆ ಬೇರೆ ತೊಂದರೆ ಇದೆ. ಗಮನಕ್ಕೆ ತಗೊಂಬಂದಿದ್ದೀರಿ, ಅದೇನೋ ಟ್ರಾನ್ಸ್ಫರ್ ಆಗ್ತೀನಿ, ಅದು ರೆಡಿ ಆಗ್ತಾ ಇದೆ, ಇದು ಮಾಡ್ತಾ ಇದ್ದೀರಿ, ಇದು ಕೇಬಲ್ ಹಾಕ್ತಾಯಿದ್ದೀರಿ, ಒಳಗಿನ ಕೇಬಲ್ ಅಂತ ಎಲ್ಲ ಕಡೆ ಹಾಕ್ದವ್ರೆ. ಕೇಬಲ್ ಹಾಕ್ತಾವ್ರೆ, ತೊಂದರೆ ಆಗ್ತಾ ಇದೆ. MLA ಗಮನಕ್ಕೆ ತಂದಿದ್ದೀರಿ, ತಂದ್ರೆ ಮಾಡೋಣ ಅಂತ ಖಾಲಿ ತಳ್ತಾನೆ ಅವರೇ. ಯಾವುದೂ ಕೆಲಸಗಳು ಆಗ್ತಾ ಇಲ್ಲ. ನೀರಿಗೆ ಅನುಕೂಲ ಇಲ್ಲ. 8 ದಿನಕ್ಕೆ 10 ದಿನಕ್ಕೆ ಬಿಡ್ತಾರೆ. ಹೇಳಿದರೆ ಮೋಟ್ರ್ಗಳಿಗೆ ಸರಿ ಇಲ್ಲ ಅಂತಾರೆ. ಅವ್ರ ಗಮನಕ್ಕೆ ತಂದರೆ ಇಲ್ಲ, ಅದು ಮೋಟ್ರು ರೆಡಿ ಮಾಡಿಸ್ತಾ ಇದ್ದೀರಿ, ಟ್ರಾನ್ಸ್ಫರ್ ಆಗ್ತಾ ಇದ್ದೀರಿ, 1 ವರ್ಷದಿಂದ ಇದೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಸಣ್ಣ ಪಟ್ಟ ಐತೆ ಪ್ರಾಬ್ಲಮ್, ಅದು ಏನು ಮಾಡ್ತಾ ಇಲ್ಲ. ಹೊಸಕೋಟೆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸುಗಳು ಬರ್ತಾ ಇಲ್ಲ. ಇಲ್ಲಿ ಕ್ಲಿಯರ್ ಮಾಡಿರಿ ಅಂತ ಒಂದು 5-6 ಸತಿ ಅರ್ಜಿಗಳು ಕೊಟ್ರಿ. ಅವರು ಪೊಲೀಸ್ನವ್ರು ಹೇಳ್ತಾರೆ ನಾವು ಬಂದು ಕ್ಲಿಯರ್ ಮಾಡ್ತೀನಿ ಅಂತ. ಅವ್ರು ಕ್ಲಿಯರ್ ಮಾಡಲ್ಲ, ಬಸ್ಸುಗಳು ಒಳಗೆ ಬರಲ್ಲ. KB ಸರ್ಕಲ್ನಾಗ ವಯಸ್ಸಿನವ್ರು ಇಳಿತಾರೆ. ಬಸ್ ಸ್ಟ್ಯಾಂಡಿಗೆ ಬರಬೇಕಂದ್ರೆ 70-80 ರೂಪಾಯಿ ಕೊಡಬೇಕು. ಆಟೋರು 70-80 ರೂಪಾಯಿ ಕೇಳ್ತಾರೆ. ಅವ್ರ ಹತ್ರ ತಿನ್ನೋಕ್ಕೆ ಗತಿ ಇರಲ್ಲ. ಅವ್ರು 70-80 ರೂಪಾಯಿ ಕೊಟ್ಟು ಅಲ್ಲಿಂದ ಹೆಂಗೆ ಬರೋದು? ಈ ಬಸ್ಸುಗಳು ಒಳಗೆ ಬರಲಿ ಅಂದರೆ ಎಲ್ಲ ಅರ್ಜಿಗಳು ಕೊಟ್ಟಿದ್ದೀರಿ. ಖಾಲಿ ಬರ್ತೀರಿ ಅಂತಾರೆ. 1 ವರ್ಷದಿಂದ ಅರ್ಜಿಗಳು ಕನಿಷ್ಠ ಅಂದರೆ 100 ಅರ್ಜಿ ಕೊಟ್ಟಿದ್ದೀರಿ. ಏನು ಕೊಟ್ರೂ ಬರ್ತಾ ಇಲ್ಲ. ಹೊಸಕೋಟೆ ಕೋಟೆ ಏರಿಯಾ ಪಲ್ಲಕ್ಕೆ ಸುಬ್ಬಯ್ಯ ರಸ್ತೆ ರೋಡು ನಮ್ಮದು. ನೀರಿನ ಪ್ರಾಬ್ಲಮ್ ಜಾಸ್ತಿ ಐತೆ ಹೊಸಕೋಟೆಗೆ. 10 ದಿನ 12 ದಿನ ಆದರೂ ನೀರು ಬಿಡಲ್ಲ. ಖಾಲಿ 40 ನಿಮಿಷ ನೀರು ಬಿಡ್ತಾನೆ. 1,500 ಲೀಟ್ರ್ ಕೂಡ ಬರಲ್ಲ ನೀರು. ಕೇಳಿದ್ರೆ ಇಲ್ಲ ಕರೆಂಟ್ ಇಲ್ಲ, ನೀರಿಲ್ಲ, ಅಷ್ಟೇ ಬರೋದು ನೀರು. ಇಲ್ಲ ಕಂಪ್ಲೇಂಟ್ ಮಾಡೋಗ್ರಿ ಒಂದು ಹೇಳ್ತಾವ್ರೆ. ನಾವು ಕಂಪ್ಲೇಂಟ್ ಮೊದಲು ಮಾಡಿದ್ದೀನಿ, ಬೇಕಾದಷ್ಟು ಮಾಡಿದ್ದೀನಿ. ಎಲ್ಲ ಇಂಜಿನಿಯರ್ಗೂ ಹೇಳಿದ್ದೀನಿ, ಅವರು ಹೇಳೋರು ಅವ್ರಿಗೆ ಮಾಡ್ತಾರೆ. ಬೇರೆ ಕಡೆ ಎಲ್ಲನೂ ನೀರು ಏರಿಯಾದಲ್ಲಿ, ನಮ್ಮ ಏರಿಯಾದಲ್ಲಂತೂ ತುಂಬ ತೊಂದರೆ. ಬೇರೆ ಏರಿಯಾದಲ್ಲಿ ಬೇಕಾದಷ್ಟು ನೀರು ಬರ್ತಾ ಐತೆ, ಯಾರೂ ಕೇಳ್ತಾ ಇಲ್ಲ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. MLA ಒಂದು ಶರತ್ ಬಚ್ಚೇಗೌಡರು ಒಂದು 2 ವರ್ಷದಿಂದ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ. ಸುಮಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂತ ಏನಿಲ್ಲ, ಸುಮಾರು ಮಾಡ್ತಾ ಇದ್ದಾರೆ ಕೆಲಸಗಳೆಲ್ಲ. ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು MLA ಅವರಿಗೆ ಅಭಿವೃದ್ಧಿ ವಿಚಾರದಲ್ಲಿ? ಒಂದು 90%, ಒಂದು 80% ಮಾಡವ್ರೆ. 8 ಮಾರ್ಕ್ಸ್, 10ಕ್ಕೆ 8. ಹಸಿಗಾಡ ಇಲ್ಲಿ MLA ಅವರು ಯಾರು? ಶರತ್ ಬಚ್ಚೇಗೌಡ. ಒಂದು 2 ವರ್ಷದಿಂದ ಏನೇನೆಲ್ಲ ಡೆವಲಪ್ಮೆಂಟ್ ಕೆಲಸ ಅಭಿವೃದ್ಧಿ ಏನೇನು ಮಾಡಿದ್ದಾರೆ? ಏನು ಮಾಡಿದ್ದಾರೆ? ರೋಡ್ಸು, ನೀರು ಎಲ್ಲ ಮಾಡಿದ್ದಾರೆ. ಇನ್ನೇನಾದ್ರು ಗ್ರಾಮಕ್ಕೆ ಏನಾದ್ರು ಅಭಿವೃದ್ಧಿ ಮಾಡಬೇಕಾ? ಮಾಡಿದರೆ ಅವ್ರನ್ನ ಇದು ಮಾಡೋಷ್ಟು ಮಾಡಬೇಕು. ಇರೋದ್ರಲ್ಲಿ ನಮ್ಮದೇ ಓದ್ತಾ ಅದೇ. ಅಂದರೆ ನಿಮ್ಮ ಕಷ್ಟ ಅಂತ ಏನಾದ್ರು ಕೇಳಕ್ಕೆ ಸಿಗ್ತಾರೆ? ಸಿಗ್ತಾರೆ, ಹೋದ್ರೆ ಸಿಗ್ತಾರೆ, ಡೈಲಿ ಸಿಗ್ತಾರೆ. ಕಷ್ಟ ಅಂತ ಏನಾದ್ರು ಹೋದ್ರೆ ಸಹಕರಿಸ್ತಾರೆ. ಸಹಕರಿಸ್ತಾರೆ. ಒಂದು 10 ಮಾರ್ಕ್ಸ್ಗೆ ನಿಮ್ಮ MLA ಅವ್ರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 10ಕ್ಕೆ 10 ಕೊಡ್ಬೋದು. ನಮ್ಮ ಗ್ರಾಮದಲ್ಲಿ ಆಗಬೇಕಾಗಿದ್ದು ಬೇಕಾದಷ್ಟು ಐತೆ, ಮಾಡ್ತಾರೆ ಒಂದೊಂದು. ಇನ್ನೂ ಬಂದು 2 ವರ್ಷ ಆಗಿದ್ದಲ್ಲ ಅವರು. ಇರೋದ್ರಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕಷ್ಟಕ್ಕಂದ್ರೆ ಪರವಾಗಿಲ್ಲ. ಇರೋದ್ರಲ್ಲಿ ನೀರಿನ ಸಮಸ್ಯೆ, ರೋಡ್ ಸಮಸ್ಯೆ ಇರೋವೆಲ್ಲ ಮಾಡ್ತಾವ್ರೆ. ನೀರಿನ ಸಮಸ್ಯೆ ಏನಿಲ್ಲ ನಮಗೆ. 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು? 10 ಅಂಕದ 10ಕ್ಕೆ 10 ಕೊಡ್ಬೋದು ಅವ್ರಿಗೆ. ಅದು ಒಳ್ಳೆ ಎಂಗೇಜು ಎಜುಕೇಷನ್ ಐತೆ ಅವ್ರಿಗೆ, ಟ್ಯಾಲೆಂಟ್ ಐತೆ, ಕಷ್ಟ ಸುಖ ಅನುಭವಿಸಿದ್ದಾರೆ. ಅವ್ರ ತಂದೆಯವ್ರ ಮಾರ್ಗನೇ ಅವ್ರದ್ದು ಕುಟುಂಬ, ದೊಡ್ಡ ಕುಟುಂಬ ಅವ್ರದ್ದು.
ಅವ್ರ ಕುಟುಂಬದಲ್ಲಿ ಚನ್ನಬೈರೇಗೌಡ ಅಂತಿದ್ದ, ಅವ್ರ ಕಡೆಯಿಂದನೂ ಅವರು ಆವತ್ತಿಂದನೂ ನಮ್ಮ ಜನಕ್ಕೆಲ್ಲ ಸ್ಪಂದನೆ ಮಾಡ್ತಾರೆ. ಇವತ್ತು ಇವರು ಅದೇ ಥರನೇ ಅವ್ರ ಕುಟುಂಬನ ಅನುಸರಿಸ್ಕೊಂಡು ಬರ್ತಾವ್ರೆ, ಚೆನ್ನಾಗಿ ಮಾಡ್ತಾವ್ರೆ. ನಮ್ಮ ಏನೋ ವ್ಯಕ್ತಿ ಅಭಿಗನಿಲ್ಲ, ಮಗ ಚೆನ್ನಾಗಿ ಕೆಲಸ ಮಾಡಿಸ್ತಾವ್ರೆ, ಏನು ತೊಂದರೆ ಇಲ್ಲ, ಕೈ ಸಿಗ್ತಾರೆ, ರೋಡ್ಗಳು ಚೆನ್ನಾಗಿ ಮಾಡಿಸ್ತಾವ್ರೆ, ನೀರು ಬರ್ತದೆ, ಏನು ರಿಸ್ಕ್ ಇಲ್ಲ. ಶಾಸಕರು ಇರೋದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀರಿನ ವ್ಯವಸ್ಥೆ, ಚರಂಡಿ ಮತ್ತು ಏನಾದರೂ ಕಷ್ಟ ಅಂತ ಹೋದಾಗ ಸ್ಪಂದಿಸ್ತಾರೆ. ಈ ಫ್ರೀ ಯೋಜನೆಗಳಿಂದ ಸ್ವಲ್ಪ ಕಡಿಮೆ ಆಗಿರ್ಬೋದು ಯೋಜನೆಗಳು, ಆದರೆ ಫ್ರೀ ಯೋಜನೆಗಳು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿಗೆ ಅವ್ರೇನು ಕಡಿಮೆ ಮಾಡಿಲ್ಲ. ಮೊನ್ನೆ ನಮ್ಮೂರಲ್ಲಿನೂ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬಂದಿದ್ದರು, ಗುದ್ಲಿ ಪೂಜೆ ಮಾಡಿದ್ರು. ಪರವಾಗಿಲ್ಲ ಸರ್, 10 ಅಂಕಕ್ಕೆ 10 ಕೊಡ್ತೀವಿ ನಾವು ಸರ್. ನಿಮ್ಮ ಹಳ್ಳಿಗೆ ಇನ್ನೇನಾದ್ರೂ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ? ನಮ್ಮ ಕೆರೆಗಳಿಗೆ ನೀರು ಬಂದರೆ ಸಾಕು ಅಷ್ಟೇ, ಇನ್ನೆಲ್ಲ ಮಾಡಿದ್ದಾರೆ. ನಮ್ಮ ಕೆರೆಗೆ ನೀರು ಬಂದರೆ ತುಂಬಿಸಿದ್ರೆ ಸಾಕು. ನೀರಾವರಿ ಕೆರೆಗೆ ನೀರು ತಗೊಂಡು ಏತ ನೀರಾವರಿ, ಇದು ಎತ್ತಿನ ಹೊಳೆ ನೀರಾವರಿ ತಗೊಂಬರ್ತಿದ್ರಿ ಅಂತ ಹೇಳಿದ್ದಾರೆ. ಅದಿನ್ನೂ ಬಂದಿಲ್ಲ. KC ವ್ಯಾಲಿ ಏನೋ ತುಂಬಿಸ್ತಾ ಇದ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ಬರುತ್ತೆ ಸುಲ್ಬೆಲ್ಲಿ ಹೋಬ್ಳಿಗೆಲ್ಲನೂ ಅಂತ ಹೇಳಿದ್ರು. ಇನ್ನೂ ಅದು ಕಾರ್ಯಗತ ಆದರೆ ಒಳ್ಳೇದು ಸರ್, ರೈತರಿಗೆಲ್ಲ ಒಳ್ಳೇದಾಗುತ್ತೆ. ಒಂದು 2 ವರ್ಷದಿಂದ ಏನೇನೆಲ್ಲ ಕೆಲಸ ಮಾಡಿದ್ದಾರೆ? ಚೆನ್ನಾಗಿ ಮಾಡೋರು. ನಿಮ್ದು ಯಾವ ಊರು ಸರ್? ನಮ್ಮದು ತಮಾಸ್ನಹಳ್ಳಿ. ಏನೇನು ಕೆಲಸ ಮಾಡಿದ್ದಾರೆ? ಒಳ್ಳೆ ರೋಡ್ಗಳು ಎಲ್ಲ ಕೆಲಸಗಳು ಆಗವೆ, ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗವೆ, ಏನು ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟವ್ರು, ಪರವಾಗಿಲ್ಲ, ಅಂಥದ್ದೇನಿಲ್ಲ ಪ್ರಾಬ್ಲಮ್. ನಮ್ಗೆ ಒಳ್ಳೆ MLA, ಒಳ್ಳೆಯವರು ಶರತ್ ಬಚ್ಚೇಗೌಡರು, ನಮ್ಗೆ ಒಳ್ಳೇದೇ ಕೆಲಸ ಮಾಡೋರು ನಮ್ಮ ತಾಲೂಕಿನಾಗ. ಇನ್ನು ಮುಂದೆ ಏನೇನೆಲ್ಲ ಕೆಲಸ ಮಾಡಬೇಕು ಸರ್? ಮಾಡಿಸ್ತಾರೆ ಸರ್. ಅಲ್ಲ, ಏನು ಕೆಲಸ ನಿಮ್ಮ ತಮ್ಮಸ್ನವ್ರಿಗೆ ಏನೇನು ಮಾಡಬೇಕು ಅಂತ? ಎಲ್ಲ ಮಾಡೋರೆ, ಏನು ರೋಡ್ದು ವ್ಯವಸ್ಥೆ ಎಲ್ಲ ಮಾಡೋರೆ, ಇನ್ನೂ ಮಾಡ್ತಾರೆ. ನಿಮ್ಮ ಕಷ್ಟ ಅಂದರೆ ಕೈಗೆ ಸಿಗ್ತಾರೆ ಏನಾದ್ರು ಹೇಳ್ಕೊಳೋದು? ಹೇಳಿ, ನಮ್ಮ ಪಕ್ಕದಾಗೆ ಅವರೇ ಅಣ್ಣ ತಮ್ಮಂದರು, ಅವರು ಸತೀಶ್ ಗೌಡ್ರು ಅವರೇ. ನಮ್ಮ ಕಷ್ಟ ಇದ್ದರೆ ನಾವು ಅವ್ರ ಹತ್ರ ತಿಳಿಸ್ತೀರಿ, ನಮ್ಗೆ ಅನುಕೂಲ ಆಗ್ತದೆ. ನಿಮ್ಮ MLA ಅವರ ಬಗ್ಗೆ ಒಂದು 10 ಮಾರ್ಕ್ಸ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಎಲ್ಲ ಹೆಚ್ಚು ಕಮ್ಮಿ ಒಂದು 10ಕ್ಕೆ 10 ಮಾಡಿಕೊಟ್ಟವ್ರೆ, ಪರವಾಗಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಹೊಸಕೋಟೆ ತಾಲೂಕು ಶಾಸಕರಾದಂತಹ ಶರತ್ ಬಚ್ಚೇಗೌಡರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಇರೋದರಲ್ಲಿ ಒಂದು ಹಳ್ಳಿಗಳಿಗಾಗಲಿ, ಒಂದು ರಸ್ತೆ ಆಗಲಿ, ಒಂದು ಚರಂಡಿ ಆಗಲಿ, ಪ್ರತಿಯೊಂದು ಅಭಿವೃದ್ಧಿನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮುಂದೆನೂ ಇದೇ ಥರ ಮಾಡಲಿ ಅಂದ್ಬಿಟ್ಟು ನಮಗೊಂದು ಆಸೆ ಐತೆ. ಕೆಲಸ ಪ್ರತಿಯೊಂದು ಊರುಗಳಲ್ಲಿ ಚರಂಡಿ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಏನೇ ಇದ್ರೂ ಒಂದು ನಿರಾಳವಾಗಿ ಮಾಡೋಂಥ ಮನಸ್ಸಿರೋಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಶರತ್ ಬಚ್ಚೇಗೌಡರು ಅಂತೇಳಿ ಹೇಳಕ್ಕೆ ಬಯಸ್ತೀವಿ ನಾವು. ನಿಮ್ಮ ಗ್ರಾಮಕ್ಕೆ ಏನೇನು ಆಗಬೇಕು? ನಮ್ಮ ಗ್ರಾಮಗಳಿಗೆ ಆಗಬೇಕಾಗಿರೋದು ಕೆಲಸಗಳೆಲ್ಲ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿದ್ದಾರೆ. ಏನು ಕುಂದು ಕೊರತೆಗಳು ಏನೂ ಇಲ್ಲ. ಇರೋದರಲ್ಲಿ ನಮ್ಮೂರಲ್ಲಿ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು? 10 ಅಂಕಕ್ಕೆ 9 ಅಂಕ. ಸಿದ್ದೇನಹಳ್ಳಿ. ನಿಮ್ಮ ಗ್ರಾಮಕ್ಕೆ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ಮಾಡೋರು. ಏನೇನೆಲ್ಲ ಮಾಡೋರು? ರೋಡ್ಗಳು, ಚರಂಡಿಗಳು ಎಲ್ಲ ಮಾಡ್ತಾವ್ರೆ. ಇನ್ನೇನು ಆಗಬೇಕಾಗಿಲ್ವಾ? ಇಲ್ಲ, ಮಾಡೋರು ರೋಡ್ ಟ್ಯಾಂಕು ಇವೆಲ್ಲ ಮಾಡವ್ರೆ. ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು ನೀವು? ಅದು ಇವ್ರು ಹೇಳ್ದಂಗೆ 9 ಅಂಕ ಮಾತ್ರ. ಕೆಲಸ ಮಾಡೋರು ಶರತ್ ಬಚ್ಚೇಗೌಡರು. ಶರತ್ ಬಚ್ಚೇಗೌಡರು ಏನೇನೆಲ್ಲ ಮಾಡೋರು? ರೋಡ್, ಕಾಂಕ್ರೀಟ್ ರೋಡ್ಗಳು, ಚರಂಡಿಗಳು, ಬೋರ್ಗಳು ಎಲ್ಲ ಹಾಕ್ಸಿ. ಹೋಗ್ಲಿ, ಕಷ್ಟ ಅಂತ ಏನಾದ್ರು ಹೇಳ್ಕೊಳಕ್ಕೆ ಸಿಗ್ತಾರೆ ಕೈಗೆ? ಸಿಗ್ತಾರೆ. ಏನೇನೆಲ್ಲ ಇನ್ನ ಏನೇನು ಕೆಲಸ ಆಗಬೇಕು? ಎಲೆಕ್ಷನ್ ಟೈಮಲ್ಲಿ ಏನೇನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು? ಎಲ್ಲ ಮಾಡ್ಯಾವ್ರಿ. ಅಲ್ಲ, ಏನೇನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಎಲೆಕ್ಷನ್ ಟೈಮ್? ಬೋರ್ ಹಾಕ್ಸ್ಯವ್ರೆ, ಕಾಂಕ್ರೀಟ್ ಮಾಡ್ಯವ್ರೆ, ಚರಂಡಿಗಳು, ಮನೆಗಳು ಎಲ್ಲ ಮಾಡಿಕೊಟ್ಟವ್ರೆ. ಕೆಲವರು ಮಾಡಿಲ್ಲ ಅಂತ ಹೇಳ್ತಾರೆ. ಯಾವರು ಗೊತ್ತಿಲ್ಲ. ನಮ್ಮ ಶರತ್ ಬಚ್ಚೇಗೌಡರು ನಮ್ಗೆ ಮಾಡಿ ಕೊಟ್ಟರು. ಶಾಸಕರು ಬಂದ ಮೇಲೆ ಇರೋ ಕೆಲಸಗಳೆಲ್ಲ ಮಾಡವ್ರೆ, ಏನು ತೊಂದರೆ ಏನಿಲ್ಲ. ಇರೋದ್ರಲ್ಲಿ ಚೆನ್ನಾಗಿ ಮಾಡವ್ರೆ, ಪರವಾಗಿಲ್ಲ. ನಿಮ್ದು ಯಾವ? ಬೆಟ್ಟಹಳ್ಳಿ. ನಿಮ್ಮೂರಲ್ಲಿ ಏನೇನು ಕೆಲಸ ಮಾಡಿಕೊಟ್ಟಿದ್ದಾರೆ? ಅವ್ರು ಬಂದ ಮೇಲೆ ಉಳ್ಕೊಂಡಿದ್ದಾವೆ, ಪೆಂಡಿಂಗ್ ಇದ್ದಾವೆ, ಕಾಂಕ್ರೀಟ್ಗಳು ಹಾಕ್ಸವ್ರೆ, ಚರಂಡಿಗಳು ಎಷ್ಟು ಅನುದಾನ ತಂದವ್ರು ನಿಮ್ಮ ಗ್ರಾಮಕ್ಕೆ? ಅದು ಗೊತ್ತಿಲ್ಲ ನನಗೆ. ಅನುದಾನ ಎಷ್ಟು ತಂದವ್ರೆ ಅಂತ ಗೊತ್ತಿಲ್ಲ, ಕೆಲಸಗಳು ಮಾಡವ್ರೆ. ನಿಮ್ಮೂರಿಗೆ ಬರ್ತಾರಾ ಅವಾಗ? ಯಾವಾಗ ಅವ್ರು ಇಟ್ಟು ಬರೋಣ ಕೆಲಸಗಳೆಲ್ಲ ಮಾಡೋರಾ? ಏನು ಮಾಡ್ತಾರೋ ಏನಿಲ್ಲ. ಅವರು ಶ್ರೀಮಂತರ ಕುಂತ್ಕೊಂಡವ್ರೆ. ಏನೊಂದು ಕೆಲಸ ಮಾಡಬೇಕಾಗಿ ಇನ್ನೂ MTB ಇದ್ದಿದ್ರೆ ನಮ್ಮ ದೇಶನೇ ಉದ್ಧಾರಕ್ಕಾಗೋದು. ಏನು ಮಾಡ್ತೀಯ, ಅವಕಾಶ ನಿಮ್ಮ ಹಳ್ಳಿಗೆ ಏನೇನು ಮಾಡಬೇಕಾಗಿತ್ತು MLA ಅವರು? ಮಾಡಲ್ಲ. ಅಲ್ಲ, ಏನು ಮಾಡಬೇಕಾಗಿತ್ತು? ಮಾಡಬೇಕಾಗಿರೋ ಬೇಕಾದಷ್ಟವೇ ಏನು ಮಾಡಬೇಕಲ್ಲ. ಅಲ್ಲ, ಏನು ಅಂತ ಅವರು ಸ್ವಾಮಿ ಮಾಡಬೇಕಾಗಿರೋ ಬೇಕಾದ ರೋಡ್ ಮಾಡಬೇಕಾಗಿತ್ತಾ, ನೀರಿನ ವ್ಯವಸ್ಥೆ ಮಾಡಬೇಕಾಗಿತ್ತಾ, ಏನು ಮಾಡಬೇಕಾಗಿತ್ತು? ನೀರಿನ ವ್ಯವಸ್ಥೆ ಇದೆ, ರೋಡ್ನ ವ್ಯವಸ್ಥೆ ಇದೆ, ಎಲ್ಲ ಐತೆ. ಮಾಡ್ಕೊಡ್ಬೋದು. ಒಂದು 10 ಅಂಕಕ್ಕೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನಿಮ್ಮ MLA ಅವ್ರಿಗೆ? ಒಂದು 5 ಕೊಡಿ.
₹1 ಇಲ್ಲ. ಮೊದಲಿದ್ದು MLA ಮಾಡಿರೋದು ಇವಾಗ ನಡೀತಾ ಇರೋದು. ನಮ್ಮೂರಿಗೆ ಬಂದೇ ಇಲ್ಲ MLA. ಏನು ಇಲ್ಲ ಪಾಪ, ಸರ್ಕಾರದ ಕಾಸಲ್ಲ, ಏನು ಮಾಡ್ತಾರೆ? ಮಾಡಿದೆ, ಎಲ್ಲಿಂದ ಎಲ್ಲಿಗೆ ಇದೆ? ರೋಡ್ಗಳವೆ, ನೀರಿನ ವ್ಯವಸ್ಥೆ ಇದೆ. ನೀರು 3 ದಿನಕ್ಕೆ 4 ದಿನಕ್ಕೆ ಬಿಡೋದು. ಅಲ್ಲ, 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು? ಏನು ಮಾಡೋಲ್ಲ, ಜೀರೋನೇ. ಈ ಶರತ್ ಬಚ್ಚೇಗೌಡರು ಈಗ ನಮ್ಮೂರಕ್ಕೆ ಏನು ಬಂದಿಲ್ಲ, ಏನು ಮಾಡೂ ಇಲ್ಲ. ಮಾಡಿದರೆ ಕೆಲಸಗಳವೆ, ರೋಡಿನ ಕೆಲಸಗಳವೆ, ನೀರೇನೋ ಬೇಕಾದಷ್ಟು ಅವೆ. ನೀರು ಇಲ್ಲಿ ತೋಟಗಳ ಕಡೆ ಹೊಸ ಮನೆಗಳು ತಯಾರಾಗ್ತವೆ, ಅದು ದೊಡ್ಡ ದೊಡ್ಡ ರೋಡ್ಗಳವೆ. ಕೇಳಿದ್ದೀವಿ, ಮಾಡ್ತೀವಿ ಬರಲಿ ಅಂತಾರೆ. ದುಡ್ಡು ಬಂದಾಗ ಏನು ಮಾಡ್ತಾರೋ ನೋಡವ. ಪಕ್ಕದೂರು ಇತ್ತೀಚೆಗೆ ಇಲ್ಲಿ ಸಾಧುಪನಹಳ್ಳಿ, ಯನಗುಂಟೆ ಇವೆಲ್ಲ ಏನೋ ಗುದ್ಲಿ ಪೂಜೆ ಮಾಡ್ಯವ್ರೆ ಅಂತ ಗೊತ್ತಾಗಿದೆ. ಮುಚ್ಚಂದ್ರೆಲ್ಲ ನಮ್ಮೂರ್ಗೆ ಇನ್ನೂ ಏನು ಮಾಡಿಲ್ಲ. ಮಾಡಿದಾಗ ಏನು ಮಾಡ್ತಾರೋ ನೋಡೋಣ. ಇವಕ್ಕೆ ಏನು ಮಾಡಿಲ್ಲ. ಒಂದು 10 ಅಂಕಕ್ಕೆ ನೀವು ಎಷ್ಟು ಅಂಕ ಕೊಡ್ತೀರಾ? ಏನು ಜೀರೋ ಏನು ಮಾಡ್ತಿದ್ವಿ, ಮಗ ಏನು ನಂಬರ್ ಹೇಗೆ ಕೊಡಬೇಕು? ಜೀರೋ. ಮಲ್ಲಿಮಾಕಂತಪುರ ಬರ್ತಾರೆ, ಅವಾಗ ಬರ್ತಾರೆ. ಏನೋ ಕುಂದು ಕತ್ತಿಗಳು ಕೇಳ್ತಾರೆ, ನಾವು ಇಂಥದ್ದು ಅಂತ ಹೇಳ್ತೀವಿ. ಏನೋ ಇರೋದ ಮಾಡಿಕೊಡ್ತಾವ್ರೆ. ಏನೇನೆಲ್ಲ ಸೌಲಭ್ಯ ಮಾಡಿಕೊಟ್ಟವ್ರೆ? ಇಲ್ಲಿ ನಮ್ಮ ದೇವಸ್ಥಾನ ಸಾಂಜನ್ ನಿಂತಾಗಿತ್ತು, ಅದನ್ನ ಕೈ ಹಾಕಿ ಮಾಡಿಕೊಟ್ರು. ರೋಡುಗಳು, ಸಿಲಿಂಡಿಗಳು ಎಲ್ಲ ಮೊದಲಿನ ಹಿಂಗಿಲ್ಲ, ಇವಾಗ ಚೆನ್ನಾಗಿ ಮಾಡ್ತಾವ್ರೆ. ಸಮಸ್ಯೆ ಕೇಳಕ್ಕೆ ಬರ್ತಾರ ಗ್ರಾಮಗಳಿಗೆಲ್ಲ? ಹಾಂ, ಬರ್ತಾರೆ, ಅವಾಗ ಬರ್ತಾರೆ. ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು ಅಭಿವೃದ್ಧಿ ಮಾಡೋ ವಿಚಾರಗಳಲ್ಲಿ? ಒಂದು 10 ಅಂಕಕ್ಕೆ 4 ಅಂಕ 5 ಅಂಕನೇ ಕೊಟ್ಟವ್ರು ಇವಾಗ. ಮಾಡಿದ್ದಾರೆ, ಬೋರ್ಗಳು ಹಾಕ್ಸ್ಕೊಟ್ಟಿದ್ದಾರೆ, ನೀರುಗಳು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಜಲ್ ಜೀವನ ಯೋಜನೆ ಇದು ಎಲ್ಲ ಪೈಪ್ಲೈನ್ ಎಲ್ಲ ಮಾಡಿ ನೀರುಗಳೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕಾಲೇಜುಗಳೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಕಾಲೇಜು, ಸ್ಕೂಲು ಎಲ್ಲ ಕಟ್ಟಿರೋದು, ಕಾಲೇಜುಗಳೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಚೆನ್ನಾಗಿ ನಮ್ಮ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಸಮಸ್ಯೆ ಕೇಳ್ಕೊಂಡು ಕೆಲಸ ಎಲ್ಲ ಮಾಡ್ತಾರೆ, ಸಿಗ್ತಾರೆ. ನಾವು ಎಲ್ಲಿ ಕರೆದ್ರೂ ಬರ್ತಾರೆ, ಅವರು ಮಾಡಿಕೊಡ್ತಾರೆ. 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು? 10 ಅಂಕಕ್ಕೆ ಒಂದು 9 ಅಂಕ ಕೊಡ್ಬೋದು ಅವರು. ನಿಮ್ಮ MLA ಅವ್ರು ಏನಾದ್ರು ಕೆಲಸ ಮಾಡಿದ್ರು? ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಮಾಡ್ತಾರೆ. ಚರಂಡಿಗಳು, ರೋಡ್ಗಳು ಎಲ್ಲ ಮಾಡ್ತಾನೆ ಇದ್ದಾರೆ. ದೇವಸ್ಥಾನ ಕೆಲಸಗಳು ಎಲ್ಲ ಮಾಡ್ತಾವ್ರೆ. ಹಾಂ, ನಿಮ್ಮ ರಸ್ತೆ, ಈ ರಸ್ತೆ ವ್ಯವಸ್ಥೆ ಎಲ್ಲ ಬಸ್ಸು ಓಡಾಡ್ತಾ ಇತ್ತಲ್ಲ. ಇನ್ನೇನಾದ್ರು ಏನು ಕೊರತೆ ಇಲ್ಲ, ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾವ್ರೆ ಪಾಪ ಅವರು. MTB ಅವ್ರು ಕರೆಕ್ಟಾಗಿ ಮಾಡಿದ್ರೆ ಇವರು ಆವಾಗಿದ್ದಾಗ ಅವರು ಮಾಡಿದ್ರು, ಇವಾಗ ಇವ್ರು ಬಂದವ್ರು ಇವ್ರು ಮಾಡ್ತಾ ಇದ್ದಾರೆ. ಒಂದು 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಯಾರಿಗೆ? 9 ಮಾರ್ಕ್ಸ್ ಕೊಡ್ಬೋದು. ಶರತ್ ಒಂದು 2 ವರ್ಷ ಆಯಿತು MLA ಅವರಾಗಿ. ಏನೆಲ್ಲ ಕೆಲಸಗಳು ಮಾಡಿದ್ದಾರೆ? ಮಾಡ್ತಾರೆ, ಸಿಲಿಂಡಿಗಳು, ರಸ್ತೆಗಳು. ಹಾಂ, ನಿಮ್ಮೂರಿಗೆ ಬಂದಿದ್ದಾರಾ? ಹಾಂ, ಬಂದಿದ್ದಾರೆ. MLA ಆದ್ಮೇಲೆ ಬಂದ್ರಾ? 2-3 ಸರಿ ಬಂದು ಹೋಗಿದ್ದಾರೆ. ನಿಮ್ಮ ಕಷ್ಟಗಳೆಲ್ಲ ಕೇಳ್ತಾರೆ. ಇನ್ನೇನ ನಿಮ್ಮ ಗ್ರಾಮಗಳಿಗೆ ಏನೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ? ಸೈಟ್ಗಳು ಬೇರೆ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಜಾಗದಲ್ಲಿ. ಹಾಂ, ರಸ್ತೆಗಳು, ಮನೆಗಳು ಏನು ಬೇಕೋ ಎಲ್ಲ ಸೌಲಭ್ಯ ಕೊಡ್ತಾವ್ರೆ. ವಿಧಾನಸೌಧದಲ್ಲಿ ಸಮಸ್ಯೆಗಳೆಲ್ಲ ಹೇಳ್ತಾರೆ? ಇಲ್ಲೇ ಬಂದು ಇಲ್ಲೇ ಹೊಸಕೋಟೆಯಲ್ಲೇ ಕರೀತಾರೆ, ಊರಿಗೂ ಬರ್ತಾರೆ, ಏನು ಎತ್ತ ಕೇಳ್ತಾರೆ ಎಲ್ಲ. ನಾವು ಏನು ಬೇಕೋ ಕೇಳ್ತೀವಿ, ಅವರು ಮಾಡಿಕೊಡ್ತಾರೆ. ಎಲ್ಲ ಭಾಳ ಕೆಲಸಗಳು ಮಾಡಿಸಿದ್ದಾರೆ. ಸ್ಕೂಲು ಅಂತ ಕಟ್ಸಿಕೊಟ್ಟಿದ್ದಾರೆ ನಂದಗುಡಿಯಲ್ಲಿ. ನಮ್ಮೂರಿಗೆ ಒಂದು ಕಾಂಪೌಂಡ್, ಇದು ಏನು ಸ್ಕೂಲ್, ಅಂಗನವಾಡಿ ಸ್ಕೂಲ್ಗೆಲ್ಲ ಇದು ಮಾಡಿದ್ದಾರೆ. ರೋಡ್ ಹಾಕಿದ್ದಾರೆ, ಪರವಾಗಿಲ್ಲ, ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೇನಾದ್ರು ಡೆವಲಪ್ಮೆಂಟ್ ಮಾಡಬೇಕಾ? ಇಲ್ಲ, ಸ್ವಲ್ಪ ರೋಡೊಂದು ಇದು ಡೆವಲಪ್ಮೆಂಟ್ ಮಾಡಬೇಕು. ಸ್ವಲ್ಪ ಆಕ್ಸಿಡೆಂಟ್ಗೆ ಆಗೋದು ಜಾಸ್ತಿ ಐತೆ. ಆಮೇಲೆ ಹಾಸ್ಪಿಟ್ಲಿಗೆ ಇವರು ಡಾಕ್ಟ್ರಿಗೆ, ಲೇಡೀಸ್ ಡಾಕ್ಟ್ರ್ ಬೇಕು. ಆಮೇಲೆ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಬೇಕು. ನಮ್ಮ ನಂದಗುಡಿ ಇನ್ನೂ ಸ್ವಲ್ಪ ಇಂಪ್ರೂವ್ ಡೆವಲಪ್ಮೆಂಟ್. ಇಲ್ಲ, ಕೊಟ್ಟಿದ್ದಾರೆ, ಒಂದು ಅರ್ಧ ಮಾಡಿದ್ದಾರೆ, ಪರವಾಗಿಲ್ಲ. ಆ ಭರವಸೆಗಳು ಕೊಟ್ಟಿರ್ತಾರೆ, ಅವೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಅಂದರೆ ಕೆಲಸಗಳು ಮಾಡಿದ್ದಾರೆ. ಒಂದು 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಒಂದು 9 ಮಾರ್ಕ್ಸ್ ಕೊಡ್ತೀರಿ, ಪರವಾಗಿಲ್ಲ. ಈಗ ಪಂಚಾಯತಿನ ಅಂಗಡಿಗಳು ಉದ್ಘಾಟನೆ ಮಾಡ್ತಾರೆ, ಸೋಮವಾರ ಮಾಡ್ತಾರೆ. ಆಮೇಲೆ ಅದು ಪಾರ್ಕು, ರಾಜ್ಯ ಪಾರ್ಕ್ ಕಾಂಪೌಂಡ್ ಹಾಕ್ಸವ್ರೆ. ಸೆಂಟ್ರ್ ರೋಡು ಸಿಮೆಂಟ್ ಹಾಕ್ಸವ್ರೆ. ಕೆನರಾ ಬ್ಯಾಂಕಿಂದ ಲಾಸ್ಟು ಅಂಗಡಿವರೆಗೂ ಸಿಮೆಂಟ್ ಹಾಕ್ಸವ್ರೆ. ಚುನಾವಣೆಯಲ್ಲಿ ಕೊಟ್ಟಂಥ ಭರವಸೆಗೆಲ್ಲ ಈಡೇರಿಕೆ ಮಾಡಿ ಒಂದು ಅರ್ಧ ಈಡೇರಿಸ್ತಾರೆ, ಇನ್ನು ಅರ್ಧ ಈಡೇರಿಸ್ತಾರೆ. ಅರ್ಧ ಈಡೇರಿಸವ್ರೆ, ಇನ್ನು ಅರ್ಧ ಈಡೇರಿಸ್ತಾರೆ ಅವ್ರ ಅವಧಿ ಒಳಗೆ. ಕಷ್ಟ ಅಂತ ಹೇಳೋದು ಕಷ್ಟ, ನಿಮ್ಮ ಸಮಸ್ಯೆ ಹೇಳ್ಕೊಂಡು ಕೈಗೆ ಸಿಗ್ತಾರೆ? ಕೈ ಸಿಗ್ತಾರೆ, ಫೋನ್ ಎತ್ತಾರೆ, ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು? 10 ಮಾರ್ಕ್ಸ್ಗಾ? 10ಕ್ಕೂ 10 ಕೊಡ್ಬೋದು. ಪರವಾಗಿಲ್ಲ, ಕೆಲಸ ಮಾಡ್ತಾರೆ, ಹೇಳಿದ್ದೆಲ್ಲ ನಡೆಸ್ಕೊಂತಾರೆ, ಕೆಲಸ ಮಾಡ್ತಾರೆ. ಒಳ್ಳೆ MLA. ಚುನಾವಣೆಯಲ್ಲಿ ಕೊಟ್ಟಂಥ ಭರವಸೆಗೆಲ್ಲ ಎಲ್ಲ ಈಡೇರಿಸವ್ರೆ. ಒಂದು 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್? 10ಕ್ಕೆ 10 ಕೊಡ್ಬೋದು. ನಿಮ್ಮ ಗ್ರಾಮದಲ್ಲಿ ಏನೇನು ಮಾಡಿದ್ರು? ಎಲ್ಲ ಇವಾಗ ಕಾಂಕ್ರೀಟ್ ಇದು ರೋಡೆಲ್ಲ ಮಾಡಿಸ್ತಾ ಇದ್ದಾರೆ, ಎಲ್ಲ ಇದೆ, ಪರವಾಗಿಲ್ಲ. ಅವರು
ಎಲ್ಲ ಕೆಲಸ ಎಲ್ಲ ಮಾಡ್ತಾರೆ, ಅದೇನಿಲ್ಲ. ಹಾಂ, ಏನೆಲ್ಲ ಕೆಲಸ ಮಾಡ್ಕೊಡ್ಬೇಕಾಗಿತ್ತು? ಏನಿಲ್ಲ, ಎಲ್ಲ ರೋಡ್ ಕೆಲಸ ಎಲ್ಲ ಅದು ಇದು ಎಲ್ಲ ಮಾಡ್ತಾವ್ರೆ ಮನೆ. ಟೈಮಲ್ಲಿ ಕೊಟ್ಟಂತ ಭರವಸೆಗೆ ಎಲ್ಲ ಇದು ಮಾಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ ಅವ್ರದ್ದು. ಅವು ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯುವಕ ಐಕಾನ್ ಬೇರೆ, ಎಲ್ಲ ಕೆಲಸದಲ್ಲಿ ಏನು ಹಿಂದೆ ಹೋಗಲ್ಲ ಬಿಡಿ. ಅವರು ಚೆನ್ನಾಗಿ ಮಾಡ್ತಾರೆ, ಎಲ್ಲರಿಗೂ ಚೆನ್ನಾಗಿ ಹೇಳ್ತಾರೆ ಕೆಲಸ ಮಾಡೋದಕ್ಕೆ. ಎಲ್ಲ ಕಡೆ ಯಾವುದೇ ಅನುದಾನ ಬಂದು ಯಾರೇ ವಕೀಲ ಎಲ್ಲ ಕೊಡಿಸ್ತಾರೆ. ಯಾವುದಾದ್ರು ಇದ್ರೆ ಹೇಳ್ತಾರೆ, ಫೋನ್ ಮಾಡಿದ್ರೆ ಏನೇ ಕೆಲಸ ಇರಲಿ ರೆಸ್ಪಾನ್ಸ್ ಮಾಡ್ತಾರೆ. ಆತ್ಮಾರ್ಸ್ಕೋ ಆಯ್ತು. ಎಲ್ಲ ರೀತಿ ಕೆಲಸ ಮಾಡಿಕೊಟ್ಟವ್ರೆ ಸರ್. ಆಸ್ಪತ್ರೆಗಳು ಕೊಟ್ಟವ್ರೆ, ಸೈಟ್ಗಳು ಕೊಟ್ಟವ್ರೆ ಬಡವ್ರಿಗೆ. ಅದು ಇನ್ನೂ ಬೇರೆ ಕೆಲಸಗಳೆಲ್ಲ ಮಾಡ್ತಾವ್ರೆ. ಅಂಗಡಿಗಳು ಕೊಡ್ತಾ ಇದ್ದಾರೆ. ನಮ್ದು ಇದೇವ್ರೆ ನಂದೂಡಿ. ಎಲ್ಲ ಚೆನ್ನಾಗಿ ಸ್ವಚ್ಛತೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸರ್. ಹಾಸ್ಪಿಟ್ಲ್ ಎಲ್ಲ ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ಒಂದು ಆಗಬೇಕು. ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಇಲ್ಲ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. MLA ಏನು ಹೇಳಿದಾರೆ ಗೊತ್ತಿಲ್ಲ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಬೇಕು, ಭರವಸೆ ಇದೆ. ಎಲ್ಲ ಮಾಡ್ಕೊಡ್ತಾರೆ, ಒಳ್ಳೆಯದು. 10ಕ್ಕೆ 9 ಕೊಡ್ತೀವಿ. ಟೈಮಲ್ಲಿ ಕೊಟ್ಟಂತ ಭರವಸೆಯಿಂದ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ? ರೋಡುಗಳು, ಚರಂಡಿಗಳು, ನಮಗೆ ಬೇಕಾಗಿರೋಂಥ ಅನುಕೂಲಗಳು ಏನು ಮಾಡಬೇಕು ಅಂತ ಮಾರುಕಟ್ಟೆ ಮತ್ತು ನಮ್ಮ ಈ ಮನೆಗಳು, ವಿಲೇಜ್ಗಳು, ರೋಡುಗಳು ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಕಷ್ಟ ಕೇಳೋದಕ್ಕೆ ಈಸಿಯಾಗಿ ಸಿಗ್ತಾರೆ? ಹಾಂ, ಸಿಗ್ತಾರೆ ಸರ್. ನಮಗೆ ಇನ್ನೂ ಸಿಗ್ತಾರೆ ಸರ್, ಸ್ಪಂದಿಸ್ತಾರೆ. ನಮ್ಮ MLA ಅವರು ಯಾವುದಕ್ಕೂ ನಮಗೆ ಕೊರತೆ ಮಾಡಿಲ್ಲ ಸರ್. ಹೊಸಕೋಟೆ ತಾಲೂಕು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಶಾಸಕರ ಬಗ್ಗೆ ಆಗ್ತಾ ಇದ್ದಾರೋ ಇಲ್ಲೋ 100% ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಜನಸೇವೆಗಾಗಿ ದುಡಿತಾ ಇದ್ದಾರೆ. ಯಾವ ಒಂದು ಸೌಲಭ್ಯಕ್ಕೂ ಕೊರತೆ ಇಲ್ಲದಿದ್ದಂಗೆ ಸುಮಾರು ಯೋಜನೆಗಳು ತಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಹಿಂದೆ ಇದ್ದಿದ್ದು ಇದಕ್ಕೆ ಈಗ ಹೋಲಿಕೆ ಮಾಡಿದರೆ 100% ಬೆಟ್ರು. ಕೆಲವರು ಹೇಳ್ತಾರೆ ಹೊಸಕೋಟೆ ನಗರ ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ರಸ್ತೆ ವ್ಯವಸ್ಥೆ ಆಗಲಿ ಸರಿ ಇಲ್ಲ ಅಂತ. ಈಗ 60 ಕೋಟಿ ಸ್ಯಾಂಕ್ಷನ್ ಆಗಿದೆ ನೋಡ್ರಿ ನಗರಕ್ಕೆ. UGD, UGC ಮತ್ತು ನೀರಿನ ವ್ಯವಸ್ಥೆ, ಇದು ರೋಡ್ಗಳು ಇದೆಲ್ಲ ಇವಾಗ ಸ್ಯಾಂಕ್ಷನ್ ಆಗೈತೆ. ಇನ್ನೇನು ಕೆಲಸ ಇಷ್ಟರಲ್ಲೇ ಕೈಗೆ ಎತ್ಕೊಬೋದು. ನಿಮ್ಮ ಪ್ರಕಾರ ಅಭಿವೃದ್ಧಿ ವಿಚಾರದಲ್ಲಿ MLA ಅವ್ರಿಗೆ ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು? 10 ಅಂಕಕ್ಕೆ ಹೆಚ್ಚು ಕಮ್ಮಿ ಒಂದು 8 ರಿಂದ 9 ಕೊಡ್ಬೋದು. ಕೆಲವೊಂದು ಕಾಮಗಾರಿಗಳು ನಮ್ಮ MLA ಸಾಹೇಬರು ಶರತ್ ಬಚ್ಚೇಗೌಡರು ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಈ ಸಂದರ್ಭದಲ್ಲಿ ಒಂದು ಪಂಚಾಯತಿ ಇದೆ, ಅಲ್ಲಿ ಒಂದು ರೋಡು, ಇನ್ನಾಳಿಂದ ಬರ್ತಕ್ಕಂಥ ರೋಡು ತುಂಬ ದಿನದಿಂದ ಕೆಟ್ಟೋಗಿದೆ. ಅದನ್ನು ಸರಿಪಡಿಸಿ ಅಂತ ಇನ್ನೂ ರೆಡಿ ಆಗಿಲ್ಲ. ಅಲ್ಲಿಂದ ಒಂದು ಏರ್ಪೋರ್ಟ್ಗೆ ಹೋಗುತ್ತೆ ರೋಡ್, ಅದು ಇನ್ನಾಳು ಸಂತೆಯಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುತ್ತೆ. ಆ ರೋಡ್ ತುಂಬ ದಿನದಿಂದ ಹಾಗೆ ಉಳಿದಿದೆ. ಅರ್ಧ ಮಾಡಿದ್ದಾರೆ, ಅರ್ಧ ನಿಂತು ಹೋಗಿದೆ. ಕೆಲವೊಂದು ಇದೆಲ್ಲ ಒಳ್ಳೆ ಕೆಲಸ ಕಾಮಗಾರಿ ಮಾಡ್ತಾ ಇದ್ದಾರೆ. ಒಳ್ಳೆ MLA ಸಾಹೇಬರು, ಒಳ್ಳೆ ಜನ ಪರ ಸೇವಕರು. ಇಲ್ಲಿವರೆಗೂ ಸರ್ 10ಕ್ಕೆ 10 ಕೊಡ್ತೀವಿ ಸರ್. ಬಟ್ ಕೆಲವೊಂದು ಈ ನಂದಗೂಡು ಹೋಬಳಿಯಲ್ಲಿ ಕೆಲವು ಇಂಪ್ರೂವ್ ಆಗಿದೆ, ಕೆಲವು ಕಡೆ ಇಂಪ್ರೂವ್ ಆಗಿಲ್ಲ. ಅದನ್ನು ಅವರು ಪಾಲನೆ ಮಾಡಬೇಕು. ಅವು ಇಲ್ಲಿ ನಂದಗೂಡು ಹೋಬಳಿಯಲ್ಲಿ ಯಾಕೆ ಡೆವಲಪ್ ಮಾಡ್ತಾ ಇದ್ದಾರೆ, ಬೇರೆಗಳನ್ನು ಹಾಗೆ ಹಳ್ಳಿಗಳಲ್ಲೇ ಆಗಲಿ ಎಲ್ಲೇ ಆಗಲಿ ಅಭಿವೃದ್ಧಿನ ಅವರು ಕ್ರಮ ಕೈಗೊಳ್ಳಬೇಕು. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 8. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 6.5. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 6.5. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 6. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 6. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 6.6. ನೋಡಿದ್ರಲ್ಲ, ಇದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶರತ್ ಬಚ್ಚೇಗೌಡರು ಗ್ರಾಮಾಂತರ ಪ್ರದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆದರೆ ನಗರ ಪ್ರದೇಶದಲ್ಲಿ ರಸ್ತೆ ವ್ಯವಸ್ಥೆ ಆಗಿರ್ಬೋದು ಅಥವಾ ನೀರಿನ ವ್ಯವಸ್ಥೆ ಆಗಿರ್ಬೋದು ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅಲ್ಲಿನ ಜನರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಮುಂದಿನ ಉಳಿದ ಅವಧಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸುಧೀರ್ ಜೊತೆ ರಾಮಂಜಿ ಎಂ ಪವರ್ TV, ಹೊಸಕೋಟೆ.